ಮಹೇಶ್ ತಿಮ್ಮಾರೋಡ್ ಅವರಿಗೆ ದೇವರಂದ್ರೆ ಎಷ್ಟು ಭಕ್ತಿ ಸರ್? ಅದು ನಮ್ಮದು ಸರ್, ಅದು ನಂಬಿಕೆ, ಅದು ಸ್ವತ್ತು ನಮ್ಮ ಸ್ವತ್ತು. ಅದನ್ನು ನಂಬುದು ಗಿಂಬುದು ಬಿಡುವುದಲ್ಲ. ಅದು ನಾವು ಹುಟ್ಟಿದಾಗಲೇ ನಮ್ಮ ಜೊತೆಯಲ್ಲೇ ಬಂದದ್ದು. ಅದು ಜನರಿಗೆ ಏನಾಗಿದೆ ಇವತ್ತು ಈ ಕಾಲದಲ್ಲಿ, ಈ ಕಾಲಘಟ್ಟದಲ್ಲಿ ಜನರಿಗೆ ಶೋಕಿ ಜಾಸ್ತಿ ಆಗಿದೆ. ದೇವರಿಗೊಂದು ದೀಪ ಇಡುವುದು ಅಂತ ಹೇಳಿದ್ರೆ ಯಾರ ಕೈಯಲ್ಲೆಲ್ಲ ಎಣ್ಣಾಗ್ತದೆ. ಮನೆಯಲ್ಲಿ ಒಂದು ಹೆಣ್ಣನ್ನ ಭೂಮಿ ತಾಯಿಗೆ ಹೋಲಿಸ್ತೀವಿ, ನೀನೇ ಶೋಷಣೆಗೆ ಒಳಗಾಗಿ ಅದ್ರ ವಿರುದ್ಧವಾಗಿ ನೀವು ಧ್ವನಿ ಎತ್ತಿದ್ರಿ, ಹೋರಾಟ ಮಾಡ್ಕೊಂಡ್ ಬರ್ತಿದ್ರಿ. ಋಣ ಇದ್ದಿದ್ರಿಂದ ನಾನು ಇವತ್ತು ಈ ಹೋರಾಟ ಮಾಡ್ತೀನಿ. ಅಶೋಕ್ ಸಿಂಗಲ್ ಅರೆಸ್ಟ್ ಆಯ್ತು, ಇವರಲ್ಲಿ ಸುಮ್ಮನೆ ಕೂತ್ಕೊಂಡು ಬಿಟ್ರು. ಹೋರಾಟ ನಿಂತ ನೀರ್ನಾಗೆ ಆಯ್ತು. ಇದೇ ಬಾಲಸಾಹೇಬ್ ಟ್ರಾಕ್ಟರ್ ಫೋಟೋ ಎಲ್ಲ ಮನೆಯಿಂದ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ದವರು ನಮ್ಮ ಶಿವಾಜಿ ಅಂತ ಹೇಳಿ ರಸ್ತೆಗೆ ಬಿಸಾಡಲಿಕ್ಕೆ ಶುರು ಮಾಡಿ. ನಮ್ಗೆ ಒಂದು ಪಾರ್ಟಿ ಬೇಕು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ಲಿಕ್ಕೆ. ಇವರನ್ನೆಲ್ಲ ಮಾಡಿದ್ರೆ, ಈ ಬಿಜೆಪಿಯನ್ನೆಲ್ಲ ಸಾಕಿದ್ರೆ ಅವರು ಅವರ ಹೆಂಡತಿ ಮಕ್ಕಳಿಗೆ ಬದುಕು ಮಾತ್ರ ಮಾಡುವುದು. ನಮ್ಗೇನು ಕಾರ್ಯಕರ್ತರಿಗೆ ಮತ್ತು ಸನಾತನ ಹಿಂದೂ ಧರ್ಮಕ್ಕೆ ಯಾವುದು ಸಿಗುವುದಿಲ್ಲ. ನೀವು ಅಧ್ಯಕ್ಷ ಆಗಿ ಬಿಜೆಪಿ. ಈಗ ಮನೆ ಕಟ್ತಾ ಇದ್ರಲ್ಲ ಸರ್, ಏನದು ಪ್ಲಾನಿಂಗ್ ಯಾವ ತರ ಸರ್? ಒಂದು ಪ್ಲಾನಿಂಗ್ ನೋಡೋದಕ್ಕೆ ನಮ್ಮ ಗುರುಗಳ ಇದ್ರಿಂದಲೇ ಅದಕ್ಕೆ. ಅದು ಮನೆ ಅಲ್ಲ, ಅದು ಮನೆ ಅಂತ ನಾವು ಬೀಡು ಅಂತ ಹೇಳ್ತೇವೆ ಅದಕ್ಕೆ. ಬೀಡಿನ ಮನೆ ಅಂತ ಹೇಳಿ, ನಿಮ್ಮಲ್ಲಿ ತೊಟ್ಟಿ ಮನೆ ಅಂತ ಹೇಳ್ತಾರೆ. ತೊಟ್ಟಿ ಮನೆ ಅಂತ ಹೇಳಿ, ತೊಟ್ಟಿ ಮನೆ ಅಂತ ಹೇಳಿದ ತಕ್ಷಣ ಅದರಲ್ಲೊಂದು ಭಾವನೆ ಬರ್ತದೆ. ಹಿಂದಿನ ಕಾಲದಲ್ಲೂ ಕೂಡ ತೊಟ್ಟಿ ಮನೆಗಳು ಅಂತ ಹೇಳಿದ್ರೆ ಒಂದು ಅಧಿಕಾರವನ್ನು ಕೊಟ್ಟಂತ ಜಾಗಗಳು, ಅದೆಲ್ಲ ಅರಸುಮನೆತನಕ್ಕೆಲ್ಲ ಬರ್ತದೆ. ಅದು ಬೀಡಿನ ಮನೆ ಅಂತ ಹೇಳಿದ್ರೆ ಅದರಲ್ಲಿ ಒಬ್ಬ ರಾಜನಾಗೆ ರಾಜಮನೆತನಕ್ಕೆ ಸಂಬಂಧಪಟ್ಟಂತದ್ದೇ ಆ ಯೋಚನೆಗಳೆಲ್ಲ. ಅದೀಗ ಎಲ್ಲ ಬಿಟ್ಟು ಈಗ ಗುತ್ತು ಬೀಡು ಅದರ ಧರ್ಮಾಡಳಿತ ಎಲ್ಲ ಹೋಗಿ ಈಗ ರಾಜಕೀಯದ ಆಡಳಿತ ಆಗಿದೆ. ಅಂದ್ರೆ ಈಗ ಮನೆಯಲ್ಲಿ ಸಂಪೂರ್ಣವಾಗಿ ದೇವತೆಗಳನ್ನ ಖಂಡಿತ ಮಾಡಿ ಮನುಷ್ಯ ವಾಸಿಸ್ಬೋದು. ಏನ್ ತಪ್ಪಿಲ್ವಾ ಸರ್? ಯಾಕಂದ್ರೆ ಕೆಲವರು ಹೇಳ್ತಾರೆ ಏನಂತಂದ್ರೆ ದೇವಸ್ಥಾನಗಳಲ್ಲಿ ಜನರು ಸಂಸಾರ ಮಾಡಬಾರ್ದು, ಇರಬಾರ್ದು ಅನ್ನೋದು. ನೋಡಿ, ದೇವಸ್ಥಾನಗಳಲ್ಲಿ ಸಂಸಾರ ಮಾಡಬಾರ್ದು. ದೇವಸ್ಥಾನದ ಒಳಗಡೆ, ಗರ್ಭಗುಡಿ ಒಳಗಡೆ ಸಂಸಾರ ಮಾಡಬಾರ್ದು. ಇದು ಗರ್ಭಗುಡಿ ಅಲ್ಲ, ಇದಕ್ಕೆ ಗರ್ಭಗುಡಿ ಅನ್ನೋದು ಇರುವುದಿಲ್ಲ. ಗರ್ಭಗುಡಿ ಅಂತ ಇರುವುದಿಲ್ಲ ಈ ಮನೆಗಳಿಗೆ. ಇದರಲ್ಲಿ ಸಂಸಾರ ಇದ್ದು ದೇವರ ಜೊತೆಯೇ, ದೈವಗಳ ಜೊತೆ ಇದ್ದೇ ವ್ಯವಹರಿಸುವಂಥದ್ದು. ಇದು ಹೇಗೆ ಅಂತ ಹೇಳಿದ್ರೆ, ಇದರಲ್ಲಿ ಅದರೊಳಗಡೆ ನಾವೆಲ್ಲ ಇದು ನಾನ್ ವೆಜ್ ಗಿನ್ವೆಜ್ ಯಾವುದು ಮಾಡುವಂಗಿಲ್ಲ, ಯಾವುದಿಲ್ಲ. ಇಲ್ಲ ಇಲ್ಲ. ಇನ್ ಕೇಸ್ ಇವಾಗ ನಿಮ್ಮ ಮನೆ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಇಲ್ಲ, ನಾವು ಇದೀಗ್ಲೇ ಎಲ್ಲ ಅಂದ್ರೆ ಈಗ ನಿಮ್ದು ದಿನನಿತ್ಯ ಇಲ್ಲ ಆಹಾರ ಪದ್ಧತಿ ಇಲ್ಲ ನಾವು ಪ್ಯೂರ್ ವೆಜಿಟೇರಿಯನ್ ಫುಲ್ ಮೊದಲಿಂದ ಇಲ್ಲ. ಈ ಸಾಧಾರಣ 10 ವರ್ಷ ಜಾಸ್ತಿ ಆಯ್ತು. ಕಾರಣ ಸರ್ ಅಂದ್ರೆ ದೈವದ ಮೇಲೆ, ನನಗೆ ದೈವದ ಮೇಲೆ ಅಂತ ಹೇಳಿದ್ರೆ ನಮ್ಗೆ ಒಂದು ಇದಾಗಿದೆ. ಏನಂತ ಹೇಳಿದ್ರೆ ಧರ್ಮಾಧಿಕಾರಿ ಪಟ್ಟದ ದೀಕ್ಷೆ ಆಗಿದೆ. ಆ ದೀಕ್ಷೆ ಆಗೋದಕ್ಕಿಂತ 1-2-3 ವರ್ಷ ಮೊದಲೇ ನಾವು ಇದನ್ನೆಲ್ಲ ವರ್ಜೆ ಮಾಡಿದ್ದೇವೆ ನಾವು. ಅಂದ್ರೆ ಈಗ ಮನೆಯಲ್ಲಿ ನೀವೊಬ್ಬರೇ ಇರೋದಾ ಅಥವಾ ಮನೆಯಲ್ಲಿ? ಇಲ್ಲ, ಹೆಂಡತು ಮಕ್ಳು ಇರ್ಬೋದು. ಅದೇ ಹೊರಗಿನವರು ಹೊಲ್ಟ್ ಆಗ್ಲಿಕ್ಕಿಲ್ಲ ಮನೆಯಲ್ಲಿ. ಹೊರಗಿನವರು ಹೊಲ್ಟ್ ಆಗ್ಲಿಕ್ಕಿಲ್ಲ, ಅವ್ರು ಸಪರೇಟ್ ಇರ್ಬೇಕು. ನಮ್ಗೆ ಮನೆಯವರಿಗೆ ಮಾತ್ರ. ಈಗ ಅಂದ್ರೆ ಅರ್ಧಕ್ಕೆ ನಿಂತಿರೋಂಥದ್ದು ಕಾರಣ ಸರ್? ಅದು ನಿಂತಿಲ್ಲ, ಕೆಲಸ ಆಗ್ತಿದೆ. ನಮ್ದು ಹೇಗೆ ಗೊತ್ತಾ ಸರ್, 2010 ಪ್ರಾರಂಭ ಮಾಡಿದ್ದೇನೆ. ಆ ಮನೆ ಎದುರುಗಡೆ ಈಗ ರಕ್ತೇಶ್ವರಿ ದೇವಸ್ಥಾನ ಇದೆ ಅಲ್ಲ, ಅದು 2010 ಆಗಿರುವಂತದ್ದು. 2010 2013 ನಂದದೇ ಈ ಭಾಗದಲ್ಲಿ ತೋಟ ಇದೆ. ತೋಟದ ಎಂಡಲ್ಲಿ ಹೂವಲ್ಲಿ ಕಾಣ್ತದೆ. ಅದು ಎಂಡಲ್ಲಿ ನಾಗಂದಿ ಇದೆ, ನಾಗಬನ ಇದೆ. ಅದು ಕೂಡ ಶಿಲಾ ಇದರಲ್ಲಿ ಮಾಡಿದ್ದೇನೆ ನಾನು. ಅದು 2013 ಪೂಜೆ ಎಲ್ಲ ಆಗುತ್ತೆ. ನಾವೇ ಮಾಡೋದು ಪೂಜೆ. ನಾಗನಿಗೆ ಹಾಲೆರೆಯುವುದು ಅದೆಲ್ಲ ನಾವೇ ಮಾಡೋದು. ಪ್ರತಿದಿನ ವಿಶೇಷ ದಿನ ನಾಗರ ಪಂಚಮಿ, ಅದಕ್ಕೆಲ್ಲ ವರ್ಷಾವಧಿ ಇರ್ತದೆ. ಅದನ್ನೆಲ್ಲ ನಾವೇ ಮಾಡೋದು. ಪೂಜೆ ಎಲ್ಲ ನಾವೇ ಮಾಡೋದು. ದೈವಗಳಿಗೆ ನಿತ್ಯ ಪೂಜೆ ಇರ್ತದೆ. ಈಗ ಮಹೇಶ್ ತಿಮ್ಮಾರೋಡ್ ಅವರಿಗೆ ದೇವರಂದ್ರೆ ಎಷ್ಟು ಭಕ್ತಿ ಸರ್? ಅದು ನಮ್ಮದು ಸರ್, ಅದು ನಂಬಿಕೆ. ಅದು ನಮ್ಮದು, ಅದು ನಂಬಿಕೆ, ಅದು ಸ್ವತ್ತು ನಮ್ಮ ಸ್ವತ್ತು. ಅದನ್ನು ನಂಬುದು ಗಿಂಬುದು ಬಿಡುವುದಲ್ಲ. ಅದು ನಾವು ಹುಟ್ಟಿದಾಗಲೇ ನಮ್ಮ ಜೊತೆಯಲ್ಲೇ ಬಂದದ್ದು. ಅದಲ್ಲ
ಅದನ್ನ ನಂಬೇಕಂತ ಏನಲ್ಲ. ಹಿಂದೂ ಧರ್ಮದ ಅದು ಒಟ್ಟಾರೆಯಾಗಿ ನಮ್ಮ ಜೊತೆಯಲ್ಲಿ ಇರ್ತದೆ. ಅದನ್ನ ನಾವು ಬೆಳೆಸ್ಕೊಂಡು ಬಂದಾಗೆ ಜನರಿಗೆ ಏನಾಗಿದೆ ಇವತ್ತು ಈ ಕಾಲದಲ್ಲಿ, ಈ ಕಾಲಘಟ್ಟದಲ್ಲಿ ಜನರಿಗೆ ಶೋಕಿ ಜಾಸ್ತಿ ಆಗಿದೆ. ದೇವರಿಗೊಂದು ದೀಪ ಇಡೋದು ಅಂತ ಹೇಳಿದ್ರೆ ಮಾರೆ ಯಾರ ಮಾರೆ ಕೈಯಲ್ಲೆಲ್ಲ ಎಣ್ಣೆ ಆಗ್ತದೆ ಅಂತ ಹೇಳಿ, ಯಾರು ದೀಪ ಹಚ್ಚಿದು ಮಾರೆ ಕಷ್ಟ ಆಗ್ತದೆ ಮಾರೆ ಅಂತ ಹೇಳಿ, ಸ್ನಾನ ಮಾಡಬೇಕು, ಬೆಳಿಗ್ಗೆ ಬೇಗ ಹೇಳ್ಬೇಕು, ಇದೆಲ್ಲ ತಲೆಬಿಸಿ. ಈ ತಲೆಬಿಸಿಯಲ್ಲಿ ನಾವು ಅದನ್ನು ಕಮ್ಮಿ 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 ಮಾಡ್ತಾ 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 ಸೋಂಬೇರಿಗಳಾಗಿ ಬಿಟ್ಟಿದ್ದೇವೆ. ಈಗ ನನ್ನ ಲೆಕ್ಕದಲ್ಲಿ ಈಗಿನ ಒಂದು ಜಯಮಾನದಲ್ಲಿ ಕೆಲವು ಮಕ್ಕಳಂತೂ ಸೂರ್ಯ ಉದಯವನ್ನು ನೋಡ್ಲಿಲ್ಲ, ಸೂರ್ಯ ಅಸ್ತವನ್ನು ನೋಡ್ಲಿಲ್ಲ. ಯಾಕೆ ಹೇಳಿ? ಸೂರ್ಯ ಉದಯ ಆಗುವಾಗ ಅವನು ಮಲಗಿರ್ತಾನೆ, ಎದ್ದೇಳಿರುವುದಿಲ್ಲ. ಸೂರ್ಯ ಅಸ್ತ ಆಗುವಾಗ 100ರಲ್ಲಿ 80% ಜಾಸ್ತಿ ಜನ ಬಾರ್ಗಳಲ್ಲಿ, ಪಬ್ಬುಗಳಲ್ಲಿ ಇರ್ತಾರೆ, ಮಜಾ ಮಾಡ್ತಾ ಇರ್ತಾರೆ. ಸೂರ್ಯ ಅಸ್ತ ಆಗುವ ಹೊತ್ತಿಗೆ, ಅಲ್ಲಿ ಅಸ್ತ ಆಗುದು ಗೊತ್ತಿಲ್ಲ ಅವನಿಗೆ. ಅಲ್ಲಿಂದ ಬಂದು ಕುಡಿದು ರಾತ್ರಿ 1, 2, 3 ಗಂಟೆಗೆ ಬರ್ತಾನೆ, ಮಲಗ್ತಾನೆ. 8, 9, 10 ಗಂಟೆಗೆ ಹೇಳ್ತಾನೆ. ಅಸ್ತವೂ ಇಲ್ಲ, ಇದೇ ಇಲ್ಲ, ಎರಡೂ ಇಲ್ಲ. ಕಾಲಘಟ್ಟ ಕಳೆದಂಗೆಲ್ಲ ಜೀವನ ಶೈಲಿಗಳೆಲ್ಲ ಬದಲಾಗ್ತಾ ಹೋಗ್ತಿದೆ. ಅಂದ್ರೆ ಶೋಕಿ ಇದಕ್ಕೆ ಮಾರ್ಪಾಡು ಹೋಗ್ತಿದ್ರ ಅಂತ. ಖಂಡಿತ. ಆದ್ರೆ ಈ ಮಣ್ಣನ್ನು ಬದಲು ಮಾಡ್ಲಿಕ್ಕೆ ಆಗ್ತದ? ಮಣ್ಣಿನ ಋಣ ತೀರ್ಸೋದು ಯಾವಾಗ ಎಲ್ರು ಇದನ್ನೇ ಮಾಡ್ತಾ ಕೂತ್ರೆ? ಎಲ್ರು ಇದನ್ನೇ ಮಾಡೋದು. ಶೋಕಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ಶೋಕಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ಇವಂಗೆ ಬರೇ ಶೋಕಿ ಮಾಡ್ತಾ ನಮ್ಮ ಸಂಸ್ಕೃತಿಯನ್ನು ಸ್ವಲ್ಪ ಆದ್ರೂ ಮುಂದಿನ ಪೀಳಿಗೆಗೆ ತೋರಿಸದಿದ್ರೆ ಏನ್ ಹೇಳಿ? ತೋರಿಸಿದ್ರೆ ಏನು? ನಾವು ಈ ಮಣ್ಣಲ್ಲಿ ಹುಟ್ಟಿ ಪ್ರಯೋಜನ ಇಲ್ಲಲ್ಲ. ಈ ಮಣ್ಣಲ್ಲಿ ಹುಟ್ಟಿ ಪ್ರಯೋಜನ ಇಲ್ಲ. ನಾವು ಈ ತಾಯಿ ನಮ್ಮನ್ನು ಹೊತ್ಕೊಂಡದ್ದು ಯಾಕೆ? ಈ ಭಾರತ ಮಾತೆ ಕೆಲಸ ಇಲ್ಲ ಅಂತ ಹೇಳಿ? ನಮ್ಮ ತಾಯಿ ಹೇಳುವ ಇದು. ಈ ತಾಯಿಗೋಸ್ಕರ ಏನಾದ್ರು ಈ ತಾಯಿಯ ಕಣ್ಣೀರು ಒರೆಸಬೇಕು, ಮಾಡ್ಬೇಕಲ್ಲ. ನಾವೇ ಮಾಡೋದಿದ್ರೆ, ನಮ್ಮ ಹಿರಿಯರು ಇಷ್ಟು ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿ ಮಾಡಿದ್ದಾರೆ, ಯಾತಕ್ಕೋಸ್ಕರ? ನಾವಿದನ್ನು ಉಳಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಆ ಬ್ರಿಟಿಷರ್ ಇರ್ಬೋದಿತ್ತಲ್ಲ, ಇಲ್ಲಿ ಆ ಮೊಘಲರು ಇಲ್ಲಿ ಇರ್ಬೋದಿತ್ತಲ್ಲ. ಅಂದ್ರೆ ಈಗ ನೀವು ಭೂಮಿ ತಾಯಿ ಏನು ಋಣ ಅಂತ ಅಂದ್ರಿ ಸರ್. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡ್ತಾ ಬರ್ತಿದ್ದೀವಿ, ಅದರಲ್ಲೂ ಎಕ್ಸ್ಪೆಷಲಿ ನೀವಂತೂ ಈ ವಿಚಾರದಲ್ಲಿ ಹೋರಾಟಗಳನ್ನೇ ದೊಡ್ಡ ದೊಡ್ಡ ಹೋರಾಟಗಳು ಮಾಡ್ಕೊಂಡಿರ್ತೀರಿ. ಮನೆಯಲ್ಲಿ ಒಂದು ಹೆಣ್ಣನ್ನ ಭೂಮಿ ತಾಯಿಗೆ ಹೋಲಿಸ್ತೀವಿ. ಹೆಣ್ಣಿನೇ ಶೋಷಣೆಗೆ ಒಳಗಾಗಿದ್ದಾರೆ ಗಂಡು. ಅದ್ರ ವಿರುದ್ಧವಾಗಿ ನೀವು ಧ್ವನಿ ಎತ್ತಿದ್ರಿ, ಹೋರಾಟ ಮಾಡ್ಕೊಂಡ್ಬರ್ತಿದ್ರಿ. ಇದು ಕೂಡ ಋಣ. ಅವರು ಹೇಗೆ ಸರ್? ಖಂಡಿತ ಋಣ ಇದು. ಯಾಕಂತ ಹೇಳಿದ್ರೆ ಋಣ ಇದ್ದಿದ್ರಿಂದ ನಾನು ಇವತ್ತು ಈ ಹೋರಾಟ ಮಾಡ್ತಾ ಇದ್ದೇನೆ. ನಾನು ಎಲ್ಲಿಯೋ ಇದ್ದವ, ಯಾವುದೇ ಜಿಲ್ಲೆಯಲ್ಲಿದ್ದವ, ಅಲ್ಲಿಂದ ಈ ಜಿಲ್ಲೆಗೆ ಬಂದು, ಈ ತಾಲೂಕಿಗೆ ಬಂದು, ಇಲ್ಲಿ ಹುಟ್ಟಿ, ಇಲ್ಲಿ ಬೆಳೆದು, ಇಲ್ಲಿ ಇಂಥ ಒಂದು ಪಿತೂರಿಯ ಷಡ್ಯಂತ್ರದ ವಿರುದ್ಧ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಸಹ ಈಗ ನನಗೆ 56 ವರ್ಷ. ಕಳೆದ 13 ವರ್ಷದಿಂದ ಹೋರಾಟ ಮಾಡ್ತಿದ್ದೇನೆ. ನೀವು ಲೆಕ್ಕ ಹಾಕಿ. ಅದರಿಂದನೂ ಮಾಡಿದ್ದೇವೆ, ಹೋರಾಟ ಮಾಡಿದ್ದೇವೆ. ಮಕ್ಕಳನ್ನು ಕಾಲೇಜಿಂದ ಬಿಡಿಸುವಾಗ ಕೆಲವರ ಜಾಗದ ಕೇಸ್ಗಳನ್ನು ಇಲ್ಲ ಒಳಗೆ ಹಾಕುವಾಗ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ನೋಡಿದ್ರು ಕೂಡ ನಮ್ಮ ಎದುರುಗಡೆ ಇರುವಂತ ಜನಗಳು ಅಲ್ಲಿಗೆ ಸುಮ್ಮನೆ ಆಗ್ತಿದ್ರು. ಅವನಿದ್ದಾನೆ ಮನೆಯಲ್ಲಿ, ಬೇಡ ಅಂತೇಳಿ, ಅದು ಬಿಟ್ಟು ಬಿಡಿ ಅಂತೇಳಿ. ಆ ರೀತಿಯ ಒಂದು ಹೆದರಿಕೆ ಇತ್ತು. ನಮ್ಮ ಸಂಘಟನೆಯ ಬಲ, ಶಕ್ತಿ ಆ ರೀತಿ ಇತ್ತು ನಮ್ದು ಸಂಘಟನೆ. ನಾಯಕತ್ವದ ಮಹೇಶ್ ಶೆಟ್ಟಿ ಅವರಿಗೆ ನಾಯಕತ್ವದ ಗುಣ ಯಾವಾಗಿಂದ ಬಂದಿತ್ತು ಸರ್? ಅಥವಾ ಗುರುತಿಸಿದ ಯಾರು? ಇಲ್ಲ, ನನಗೆ ಸಾಧಾರಣ ನಾವು ನಾಯಕತ್ವದ ಗುಣ ಅಂತ ಹೇಳಿದ್ರೆ, ನಾನು ಮುಂಬೈಯಲ್ಲಿರುವಾಗ ಸಾಧಾರಣ 15-16 ವರ್ಷ ಇರ್ಬೋದು ನನಗೆ, ಹೆಚ್ಚು ಕಮ್ಮಿ ಅಷ್ಟೇ. ಆ ಹೊತ್ತಿನಲ್ಲೂ ಕೂಡ ನಾವು ಅಯೋಧ್ಯೆ ಘಟನೆ ನಡೀತು. ಅಯೋಧ್ಯೆನ ಘಟನೆ ನಡೆದಾಗ ಅಶೋಕ್ ಸಿಂಘಲ್ಜಿ, ನಮ್ಮ ಬಾಲಾ ಸಾಹೇಬ್ ಠಾಕೂರ್ ಇವರೆಲ್ಲ ಮುಂಚೂಣಿ ನಾಯಕರಾಗಿದ್ರು ಹೋರಾಟಕ್ಕೆ. ಆ ಹೊತ್ತಿನಲ್ಲಿ ಬಾಲಾ ಸಾಹೇಬ್ ಠಾಕ್ರೆ ಅವರು ಹೇಳಿದ್ರು, ಒಂದು ಮಾತು ಹೇಳಿದ್ರು, ಅಶೋಕ್ ಸಿಂಘಲ್ ಅನ್ನು
ಅಯೋಧ್ಯೆಯಲ್ಲಿ ಬಂಧನ ಮಾಡಿದ್ರೆ ಇಡೀ ದೇಶ ಒತ್ತಿ ಉರಿತೆ. ಈ ಮುಂಬೈಯಲ್ಲಿರುವಂತ ಒಂದೇ ಒಂದು ಮಸೀದಿಗಳನ್ನು ಅದನ್ನು ಇದನ್ನು ಬಿಡುವುದಿಲ್ಲ ಅಂತ ಹೇಳಿ ಡಿಕ್ಲೇರ್ ಮಾಡಿಬಿಟ್ರು. ನಾನು ಹಾಗೆ ಯೋಚನೆ ಮಾಡಿದರೆ ಇದು ಎಂತ ಒಂದು ತೀರ್ಮಾನ ತಗೊಂಡ್ರಪ್ಪ. ಇದು 16 ವಯಸ್ಸು ಅಂತ ಹೇಳಿದ್ರೆ ವಿಚಲಿತ ಮನಸ್ಸುಗಳು. ಹೌದು, ಏನೋ ಸ್ಟ್ಯಾಂಡ್ ಇಲ್ಲ, ಚಂಚಲ ಮನಸ್ಸುಗಳು. 16 ವರ್ಷ ಅಂತ ಹೇಳಿ ಯುವಕರು ಈ ದನದ ಕರು ಇದ್ದಾಗೆ, ಗಾಳಿ ಬಂದಾಗ ಕಿವಿಯೊಳಗೆ ಎಲ್ಲಾದ್ರೂ ಓಡ್ತಾ ಇರೋದು. ಎಲ್ಲಿ ಹೋಗ್ತಾನೆ ಬೀಳ್ತಾನೆ, ಕೈಕಾಲು ಮುರಿತಾತಿಲ್ಲ, ಕೈಕೆಲ್ಲ ಅದಕ್ಕೆ ಪಾಪ ಗೊತ್ತಾಗುದಿಲ್ಲ ಅದಕ್ಕೆ. ಆ ರೀತಿ ಅದನ್ನೇ ಇಟ್ಕೊಂಡು ಯೋಚನೆ ಮಾಡಿ ಇಷ್ಟು ಹಿಂದುತ್ವ ಅಂತ ಹೇಳಿದ್ರೆ ಇದಾ ಅಂತೇಳಿ ಮತ್ತೆ ಬಿಡಿ ಅಶೋಕ್ ಸಿಂಗಲ್ ಅನ್ನು ಅರೆಸ್ಟ್ ಮಾಡಿದ್ರು. ಇವರು ಕೈ ಕೊಟ್ಟು ಬಿಟ್ರು. ಯಾರು? ನಮ್ಮ ಶಿವಸೇನೆಯ ಮುಖ್ಯಸ್ಥರು ಬಾಲಾಸಾಹೇಬ್ ಠಾಕ್ರೆ ಬಂದೂ ಮಾಡಲಿಲ್ಲ, ಏನು ಮಾಡಲಿಲ್ಲ. ಅಶೋಕ್ ಸಿಂಗಲ್ ಅರೆಸ್ಟ್ ಆಯ್ತು, ಇವರಲ್ಲಿ ಸುಮ್ಮನೆ ಕೂತ್ಕೊಂಡು ಬಿಟ್ರು. ಹೋರಾಟ ನಿಂತ ನೀರ್ನಾಗೆ ಆಯ್ತು. ಆಗ ಅಲ್ಲಿ ಜನರೆಲ್ಲ, ಮರಾಠಿಗರೆಲ್ಲ ಇವ್ರದ್ದು ಫೋಟೋ ತೆಗೆದು ಹೊರಗಡೆ ಬಿಸಾಡಿದ್ರು ರಸ್ತೆಗೆ. ಯಾರ್ದು? ಇದೇ ಬಾಲಾಸಾಹೇಬ್ ಠಾಕ್ರೆ ಫೋಟೋ ಎಲ್ಲ ಮನೆಯಿಂದ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ದವರು ನಮ್ಮ ಶಿವಾಜಿ ಅಂತ ಹೇಳಿ ರಸ್ತೆಗೆ ಬಿಸಾಡ್ಲಿಕ್ಕೆ ಶುರು ಮಾಡಿದ್ರು. ಹಾಗೆ ಯೋಚನೆ ಮಾಡಿದ್ರೆ, ಅರೆ ಹಿಂದೂ ಧರ್ಮಕ್ಕೆ ಇಷ್ಟು ಶಕ್ತಿ ಇದೆಯಾ, ನನ್ಗೊಂದು ಹಿಂದೂ ಸಂಘಟನೆ ಮಾಡ್ಬೇಕು ನಾನು. ಅವತ್ತಿಗೆ ಮನೋಭಾವನೆ ಬಂತು. ಹೌದು. ಅಲ್ಲಿಂದ ಮತ್ತೆ ನಾವು ಜಾಸ್ತಿ ಸಮಯ ಮುಂಬೈಯಲ್ಲಿ ಇರೋದಿಲ್ಲ. ಅದೇ ಹೊತ್ತಿಗೆ ಆಗ್ಲಿ ನಾವು ಊರಿಗೆ ಬರ್ತೇನೆ ನಾನು. ಇಲ್ಲಿಗೆ ಬಂದೊಂದಷ್ಟು ಊರಲ್ಲಿ ಯಾರು ಎತ್ತ ಅಂತ ಗೊತ್ತಿಲ್ಲ ನಮ್ಗೆ ಯಾವ ವಯಸ್ಸಿನಲ್ಲಿ. ಇಲ್ಲಿ ಒಂದಷ್ಟು ಆ ಕಡೆ ಈ ಕಡೆ ಕೆಲಸ ಮಾಡ್ತಾ, ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತವೆ. 1983 ಒಂದು ಘಟನೆ ಆಗಿತ್ತಿಲ್ಲ. ಆಗ ನನಗೆ ಸಾಧಾರಣ ಇದು 92ನೇ ಇಸ್ವಿ ಅಲ್ಲ, 83, 84, 86 ಈ ಇದರಲ್ಲಿ ಇಲ್ಲಿ ಒಂದು ಘಟನೆ ಆಗಿತ್ತು ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ. ಇಬ್ರು ಗೌಡ ಯುವಕರನ್ನು ಮತಾಂತರ ಮಾಡಿದ್ರು ಮುಸ್ಲಿಂಗೆ. ಟೊಕ್ಕಯ್ಯ ನೋಣೆ ಅನ್ನುವಂತ ಇಬ್ರು ಗೌಡ ಯುವಕರನ್ನು ಮತಾಂತರ ಮಾಡಿ ಇಲ್ಲಿಂದ ಪೊನ್ನಾನಿಗೆ ಕರ್ಕೊಂಡು, ಕೇರಳದ ಪೊನ್ನಾನಿಗೆ ಕರ್ಕೊಂಡು ಹೋಗಿ ಅವರನ್ನು ಮುಂಜೆಲ್ಲ ಮಾಡಿ ಮತಾಂತರ ಮಾಡಿರ್ತಾರೆ. ಅಂದ್ರೆ ಬಲವಂತವಾಗಿ. ಆಗ ನಾವು ಯಾರು ಇಲ್ಲಿಲ್ಲ. ನಾನು ಮುಂಬೈಯಿಂದ ಬರ್ಬೇಕಾದ್ರೆ ಇಲ್ಲಿ ಹಿಂದೂ ಜಾಗರಣ ವೇದಿಕೆ ಅನ್ನುವಂಥ ಸಂಘಟನೆ ಆ ಹೋರಾಟಕ್ಕೆ ಅಂತ ಆಗಿತ್ತು. ಆ ಹೋರಾಟದಲ್ಲಿ ಈ ಸಂಘಟನೆ ಕೂಡ ಸತ್ತಿತ್ತು. ಆ ಹೋರಾಟ ಮುಗಿದ ಮೇಲೆ ಈ ಸಂಘಟನೆ ಕೂಡ ಅಲ್ಲಿ ಹಿಂದೂ ಜಾಗರಣ ವೇದಿಕೆ ಅಂತ ಅನ್ನುವಂಥ ಸಂಘಟನೆ ನಿಂತ ನೀರಾಗಿ ಅದು ಸಹ ನೆಲ ಕಚ್ಚಿತ್ತು. ನಾನು ಇಲ್ಲಿ ಬಂದು ಸ್ವಲ್ಪ ನೋಡುವಾಗ ಅಲ್ಲಿ ಇಲ್ಲಿ ಮತಾಂತರಗಳು, ನಮ್ಮ ಹಿಂದೂ ಹೆಣ್ಣುಗಳನ್ನು ಛೇಡಿಸುವಂಥದ್ದು, ಅಲ್ಲಲ್ಲಿ ನಮ್ಮ ತುಳಸಿ ಕಟ್ಟೆಯನ್ನು ಸಿಗಿಸುವಂಥದ್ದು, ತುಂಬಾ ಪ್ರಕರಣಗಳು ಆಗ್ತಾ ಇತ್ತು. ಅಂದ್ರೆ ಅನ್ಯ ಧರ್ಮದವರು ಕ್ರೈಸ್ತ ಮತಾಂತಿಕರು, ಕ್ರೈಸ್ತರು ಅಂತ ಹೇಳಿದ್ರೆ ಕ್ರೈಸ್ತರಲ್ಲಿ ಕೂಡ ತುಂಬಾ ಮತಾಂತರ ಮಾಡುವಂತದ್ದೇ ಒಂದು ವಿಂಗ್ ಇದೆ. ಒರಿಜಿನಾಲಿಟಿ ಇರೋರು ಯಾರು ಯಾವ ಅವರು ಇನ್ನೇನ ಬೇರೆ ಬೇರೆ ನ್ಯೂ ಲೈಫ್, ಪೆಂತಕಾಸ್ಟ್, ಇದು ಬೇರೆ ಬೇರೆ ಪಂಗಡಗಳಿದ್ದಾವೆ. ಅದರಲ್ಲಿ ಅದು ಮತಾಂತರ ಮಾಡೋದೇ ದಂಧೆ ಅವ್ರದ್ದು. ಒಂದು ಮನೆಗೆ 60,000, ಒಂದು ಮನೆಯನ್ನು ಕನ್ವರ್ಟ್ ಮಾಡಿದ 60,000 ಅಂತ ಹೇಳಿ ಘೋಷಣೆ ಮಾಡಿ ಮತಾಂತರ ಮಾಡಿದ. ಸಿಕ್ಕಲ್ಲಿ ಹೊಡಿಲಿಕ್ಕೆ ಶುರು ಮಾಡಿದ್ರು. ಅವರ ಪಾದ್ರಿಗಳಿಗೆಲ್ಲ ಹೊಡಿಲಿಕ್ಕೆ ಶುರು ಮಾಡಿದ್ರು. ಆಗ ನಮ್ಮನ್ನು ಸಂಘದವರು ಪರಿಚಯ ಮಾಡಿಕೊಂಡ್ರು ಇಲ್ಲಿ. ಆಗ ನಾವು ಸಂಘದ ಶಿಕ್ಷಣವನ್ನು ಪಡೆದು ITC ಎಲ್ಲ ಪಡೆದು ಸಂಘದ ಇದರಲ್ಲಿ ನಮಗೆ ಮತ್ತೆ ಲಾಸ್ಟಿಗೆ ಹಿಂದೂ ಜಾಗರಣ ವೇದಿಕೆ ಅಂತ ಏನೋ 1984, 86 ಏನೋ ಒಂದು ಟೊಕ್ಕಯ್ಯ ನೋಣೆ ಪ್ರಕರಣದ ಸಂದರ್ಭದಲ್ಲಿ ಹುಟ್ಟುಕೊಂಡಂತ ಹಿಂದೂ ಜಾಗರಣ ವೇದಿಕೆ ಜವಾಬ್ದಾರಿಯನ್ನು ನಾವು ತಗೊಂಡು ಹೇಗೆ ತಗೊಂಡು ಆ ಹೊತ್ತಿನಲ್ಲೂ ಕೂಡ ಇಲ್ಲಿ ಒಬ್ಬ ಧರ್ಮಸ್ಥಳದಲ್ಲಿ ಹೋಟೆಲ್ ನಡೆಸುವ ಒಬ್ಬ ಚಂದ್ರಹಾಸ ಅಂತ ಒಬ್ಬ ಇದ್ದ, ಚಂದ್ರಹಾಸ ಅಂತ ಹೇಳಿ. ಇಲ್ಲೇ ಮನೆ ಒಂದು. ಅವನು ನಾವು ಈ ಹೋರಾಟ ಎಲ್ಲ ಮಾಡುವಾಗ ನಾನು ಸ್ವಲ್ಪ ರ್ಯಾಶ್. ಅವನು ಇಲ್ಲೇ ಒಂದು ಮನೆಯಲ್ಲಿ ಅವನ ಹೆಂಡತಿ ಇಲ್ಲದ ಟೈಮಲ್ಲಿ ಒಂದು ST ಹುಡುಗಿಯನ್ನು ರೇಪ್ ಮಾಡಿ ಅದೇ ಮನೆಯಲ್ಲಿ ಆ ಹುಡುಗಿ ಸಾಯ್ತದೆ. ಮತ್ತೆ ಆಗಿನ ನಮ್ಮ BJPಯಲ್ಲಿ ಇದ್ದಂಥ ನಾಯಕರೆಲ್ಲ ಅದನ್ನು ಮುಚ್ಚಿಸಿ ಆ ಕೇಸ್ ಆಗುದಿಲ್ಲ, ಏನಿಲ್ಲ. ಆ ಹುಡುಗಿಯ ಮನೆಯವರಿಗೆ ಒಂದಷ್ಟು ದುಡ್ಡು ಕೊಟ್ಟು ಆ ಕೇಸನ್ನೆಲ್ಲ ಮುಗಿಸ್ತಾರೆ. ಆಗ ಆ ಹೊತ್ತಿಗಾಗಲಿ RSSನ ವಿಶ್ವ ಹಿಂದೂ ಪರಿಷತ್ನ ನಾಯಕರೆಲ್ಲ ಅವನನ್ನು
ತಾಲೂಕಿನ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷ ಮಾಡುವುದಂತ ಹೊರಡ್ತಾರೆ. ನಾನು ಆ ಮೀಟಿಂಗಿಂದ ಹೊರಗಡೆ ಬರ್ತೇನೆ. ಇಂಥ ಅತ್ಯಾಚಾರಿಗಳಿದ್ರೆ ನಾವೆಲ್ಲ ಬರ್ಲಿಕ್ಕೆ ಆಗುದಿಲ್ಲ. ಹಿಂದುತ್ವ ಅಂತ ಹೇಳಿದ್ರೆ, ಧರ್ಮ ಅಂತ ಹೇಳಿದ್ರೆ ಅದು ಶ್ರೀಕೃಷ್ಣ ಪರಮಾತ್ಮನ ಭಗವದ್ವಜ ಹೇಗೆ ಉಂಟು ಆ ರೀತಿ ಶುಭ್ರವಾಗಿರ್ಬೇಕು. ಅದಕ್ಕೊಂದು ಇದೆ, ಶಕ್ತಿ ಇದೆ. ಇಂಥವ್ರೆಲ್ಲ ಅತ್ಯಾಚಾರಿಗಳನ್ನು ಬರೋದಿಲ್ಲ ನಾನು ಅಂತ ಹೇಳಿ ಅದರಿಂದ ಇಳಿದು ಬರ್ತೇನೆ. ಮತ್ತೆ ಯಾರು ಅದಕ್ಕೆ ತಾತ್ಪರ್ಯ ಇರುವುದಿಲ್ಲ. ಮತ್ತೆ ಲಾಸ್ಟ್ಗೆ ನಾವು ಒಂದು 4-5 ಮಂದಿ ಇದೇ ರೀತಿ ಹೋರಾಟ ಮಾಡ್ತೀರೋ ಹಾಗೆ ಹೇಳಿದ್ರು, ನೀವು ಬಂದು ಜವಾಬ್ದಾರಿ ತಗೊಳ್ಳಿ. ಮತ್ತೆ ನಾನು ತಾಲೂಕಿನ ಜವಾಬ್ದಾರಿ ತಗೊಂಡ ಮೇಲಂತೂ ಒಂದು 2 ವರ್ಷದಲ್ಲಿ ಇಲ್ಲಿ ಸ್ವತಂತ್ರ ಭಾರತೀಯ ಜನತಾ ಪಾರ್ಟಿಯನ್ನು ಕೂಡ MLA ಮಾಡಿಸಿದ್ದು. ಅದಕ್ಕಿಂತ ಹಿಂದೆ ಇದ್ದವರು ನಮ್ಮ ಒಂದು 35 ವರ್ಷ MLA ಆಗಿರುವಂತ ಯಾರು ವಸಂತ ಬಂಗೇರರು BJP MLA ಆಗಿದ್ರು. ಅವರು ಕೂಡ ಇವರ ಕೆಲವು ಧೋರಣೆಗಳನ್ನು ಬೇಸತ್ತು ಹೊರಗೆ ಹೋಗಿದ್ರು. ಅವರ ತಮ್ಮನನ್ನೇ ಆ ವಸಂತ ಬಂಗೇರ ಮುಂದೆ ನಿಲ್ಲಿಸಿ ನಾವೇ ಹೋರಾಟಗಾರರು, ಬಿಜೆಪಿ ಯಾವ್ದು ಇಲ್ಲ ಆಗ ಇಲ್ಲಿ. ವಸಂತ ಬಂಗೇರ್ ಅಂತ ಹೇಳಿದ್ರೆ ರಸ್ತೆ ಬಿಟ್ಟು ಓಡ್ತಿದ್ರು ಇವರೆಲ್ಲ, ಇಲ್ಲಿ ಆ ಹಿಂದೂ ಸಂಘಟನೆಗಳ ನಾಯಕರುಗಳೆಲ್ಲ. ಅವರ ತಮ್ಮನನ್ನೇ ನಿಲ್ಲಿಸಿ 2 ವರ್ಷದಲ್ಲಿ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಅವರನ್ನೇ ಗೆಲ್ಲಿಸಿ MLA ಮಾಡಿಸುದು, ಶಾಸಕರ ಕಳಿಸಿದೆವು. ಕಳಿಸಿದ ಮೇಲೆ ಅವರು ಅಲ್ಲಿ ಗೆದ್ದು ಬಂದಂತ ಸಮಯದಲ್ಲಿ ಅವರ ಮನೆಯವರು ಕೂಡ ನಮ್ಮ ಶಾಸಕರು ಪ್ರಭಾಕರ್ ಬಂಗೇರ್ ಅಂತ ಈಗಲೂ ಚೆನ್ನಾಗಿದ್ದಾರೆ ನಮ್ಮ ಜೊತೆಯಲ್ಲಿ. ಒಂದು ಯಾವುದೇ ನಿಷ್ಕಲ್ಮಸ ಇರದಂತ ಒಬ್ಬ ವ್ಯಕ್ತಿತ್ವ. ಯಾರಿಗೂ ಏನಂತ ಕೇಳಿದ್ರೆ ಏನಿಲ್ಲ ಅಂತ ಹೇಳುವಂತ ವ್ಯಕ್ತಿತ್ವ. ಅಂದ್ರೆ ಅವತ್ತಿಗೆ ಎಷ್ಟು ಏಜ್ ಸರ್ ನಿಮ್ಗೆ? ಸಣ್ಣ ಏಜ್ ಸರ್. ಆಗ ಮದ್ವೆ ಆಗಿತ್ತು. ಈಗ ನಾನು ಒಂದು 10 ಅಂದ್ರೆ 25-30-35 ವರ್ಷದ ಹಿಂದೆ ಅದು. ನಾವೆಲ್ಲ ಸಣ್ಣ ಏಜ್ ಆಗ. ಅಂದ್ರೆ ರೋಷ ಇದೆ, ಇಲ್ಲ. ನನಗೆ ಆಗಿದೆ 2000ದಲ್ಲಿ ಮದುವೆ ಆಗಿರೋದು. ಅದಕ್ಕಿಂತ ಎಷ್ಟು 10-15 ವರ್ಷ ಹಿಂದೆನೆ MLA ಮಾಡಿಬಿಟ್ಟಿದೆ ಅವರನ್ನು. ಆಗ ಅವರ ಹೆಂಡತಿ ಹೇಳಿದ್ರು, ಮಹೇಶಣ್ಣನು ನಿಮ್ ಜೊತೆಯಲ್ಲಿ ಶೋಭಾ ರಾತ್ರಿಯಲ್ಲಿ ನಿಮ್ ಜೊತೆ ನಿಲ್ಸಿ ನಿಮ್ಮನ್ನು ಗೆಲ್ಸಿದ್ದವರು ಅಂತ ಹೇಳಿ ಅವರ ಪ್ರಭಾಕರ್ ಬಂಗೇರ ಮಿಸಸ್ ಕೂಡ ಹೇಳಿದ್ರು ಆ ಮಾತನ್ನು. ಆಗ ನಮ್ಗೆ ಇದು ಕೌಂಟಿಂಗ್ ಆಗ್ತಿದ್ದದ್ದು ಚಿಕ್ಕಮಂಗ್ಳೂರಲ್ಲಿ, ನಮ್ದು ಬೂತ್ ಅಲ್ಲಿ. ಇಲ್ಲಿ ಓಟ್ ಆಗಿ ಕೌಂಟಿಂಗ್ ಅಲ್ಲಿ ಹೋಗ್ಬೇಕು ನಾವು. ಅಲ್ಲಿಂದ ಬರಬೇಕಾದ್ರೆ ಚಾರ್ಮಾಡಿಯಲ್ಲಿ ಅವ್ರನ್ನ ನಿಲ್ಸಿ ಅಲ್ಲಿಂದ ಮೆರವಣಿಗೆ ನಮ್ದು ಇಲ್ಲಿಗೆ ಬೆಳ್ತಂಗಡಿಗೆ. ಆಗ ಅವ್ರ ಹೆಂಡತಿ ಹೇಳ್ತಿದ್ರು, ಮಹೇಶ್ ಅಣ್ಣನನ್ನು ನಿಮ್ಮ ಜೊತೆ ನಿಲ್ಲಿಸಿ, ಅವರಿಂದಾಗಿ ಗೆದ್ದದ್ದು ನೀವು ಅಂತೇಳಿ. ಈ ರೀತಿಯ ಒಂದು ರೀತಿಯಲ್ಲಿ ನಾವು ಪಕ್ಷ ಸಂಘಟನೆ ಸಂಘವನ್ನು ಕಟ್ಟಿದವರು ಈ ತಾಲೂಕಿನಲ್ಲಿ. ಮತ್ತೆ ಏನಾಯ್ತು, ಜನರಿಗೆ ಏನಾಯ್ತು ಅಂತ ಹೇಳಿದ್ರೆ ಈ ಉತ್ತೇಜನ ಜಾಸ್ತಿ ಆಯ್ತು. ಅಣ್ಣ ನೀವೇ MLA ಆಗ್ಬೇಕು ಅಂತ ಹೇಳಿ. ಇಲ್ಲ ಅಂತ ಹೇಳಿದೆ, ಕೇಳಲಿಲ್ಲ. ಇಲ್ಲ BJP ಅಧ್ಯಕ್ಷರಾಗಬೇಕು, ಬೇಡ ಅಂತ ಹೇಳಿದೆ. ಇಲ್ಲ ಹಾಗಾದ್ರೆ ನಾವು ನಿಮ್ಮ ಜೊತೆ ಬರ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಒಂದು ಪಾರ್ಟಿ ಬೇಕು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ಲಿಕ್ಕೆ. ಇವರನ್ನೆಲ್ಲ ಮಾಡಿದ್ರೆ ಈ BJPಯನ್ನೆಲ್ಲ ಸಾಕಿದ್ರೆ ಅವರ ಹೆಂಡತಿ ಮಕ್ಕಳಿಗೆ ಬದುಕು ಮಾತ್ರ ಮಾಡೋದು, ನಮ್ಗೇನು ಕಾರ್ಯಕರ್ತರಿಗೆ ಮತ್ತು ಸನಾತನ ಹಿಂದೂ ಧರ್ಮಕ್ಕೆ ಯಾವುದು ಸಿಗೋದಿಲ್ಲ. ನೀವು ಅಧ್ಯಕ್ಷ ಆಗಿ BJP ದೀಸಲ್ಲ ಅಂತ ಹೇಳಿ, ಇಲ್ಲಾಂದ್ರೆ ನಿಮ್ಮ ಜೊತೆ ಬರೋದಿಲ್ಲ ಅಂತ. ಆಯ್ತಪ್ಪ ಅಂತ ಹೇಳಿ ನಾವು ಸಣ್ಣ ಮಗು ಕೇಳಿದ್ರೆ ಕೂಡ ನಾವು ಒಪ್ಕೊಳ್ತೇವೆ ನಮ್ಮ ತಪ್ಪುಗಳಿದ್ರೆ. ಕಾರ್ಯಕರ್ತರು ತುಂಬಾ ಒತ್ತಡ ಅಂತ ಹೇಳಿದ್ರೆ ನಿಮ್ಮ ಮನೆಗೂ ಕೂಡ ಬರುವುದಿಲ್ಲ. 8-10 ಸಾವಿರ ಕಾರ್ಯಕರ್ತರು ಇದ್ರಾಗ. ಆಯ್ತಪ್ಪ ನೀವು ಹೇಳ್ತಿರಾದ್ರೆ ಬರ್ತೇನೆ ಅಂತ ಹೇಳಿದೆ. ಹೋಗಿ ಆ ಎಲೆಕ್ಷನ್ ಟೈಮಲ್ಲಿ ನಳಿನ್ ಕುಮಾರ್ ಕಟೀಲ್ ಇಲ್ಲಿ, ಆಗ ಅವರು MP ಗಿಂಪಿ ಏನಲ್ಲ, BJPಯ ಜಿಲ್ಲೆಯ ಕಾರ್ಯದರ್ಶಿ ಆಗಿದ್ದವರು. ಆ ಎಲೆಕ್ಷನ್ ಇದನ್ನು ಅವ್ರು ನೋಡ್ತಿದ್ರು, ಇಲ್ಲಿ ಉಸ್ತುವಾರಿ ಅವ್ರು ನೋಡ್ತಿದ್ರು. ಅವರು ಆ ಉಸ್ತುವಾರಿ ಸಭೆಗೆ ಬಂದಿದ್ರು. ಇಲ್ಲಿ ಯಾರ ಕಾರ್ಯಕರ್ತರು ಹೇಳಿದ್ರು ಮಹೇಶಣ್ಣನ ಅಧ್ಯಕ್ಷ ಮಾಡಿ ಅಂತ. ನಾನು ಪ್ರಭಾಕರ ಬಂಗೇರ್ MLA ಆಗುವಾಗಲೇ 200 ರೂಪಾಯಿ ಸದಸ್ಯತ್ವ, ಆಗ ತಿನ್ಲಿಕ್ಕೆ ಗತಿ ಇಲ್ಲ ನಮ್ಗೆ, 200 ರೂಪಾಯಿ ಸದಸ್ಯತ್ವ ತೆಗೆದುಕೊಂಡಿದ್ದು. ನನಗೆ ಭಾರತೀಯ ಜನತಾ ಪಾರ್ಟಿಯ ಇದು ಸಮಾಚಾರ, BJP ಸಮಾಚಾರ ಅಂತ ಬುಕ್ ಬರ್ತಾ ಇತ್ತು. ಅದರ ಜೊತೆಯಲ್ಲಿ ಸಂಘದ ಬುಕ್ ಕೂಡ, ಪುಂಗಾವ್ ಅಂತೇಳಿ ಅದು ಜೊತೆಯಲ್ಲಿ ಬರ್ತಾ ಇತ್ತು ನನಗೆ. ಅಲ್ಲಿ ಕಾರ್ಯಕರ್ತರು ಹೇಳಿದ್ರು ಮಹೇಶಣ್ಣನನ್ನು ಪಾರ್ಟಿ ಅಧ್ಯಕ್ಷ ಮಾಡಿ ಅಂತ ಹೇಳಿ. ಆಗ ನನ್ನ ಹಿಂದೂ ಜಾಗರಣೆ ವೇದಿಕೆಯ ಮುಖಂಡರಲ್ಲಿ ಹೇಳಿದ್ರು ಬಿಟ್ಟುಕೊಡ್ಲಿಕ್ಕೆ ಆಗೋದಿಲ್ಲ, ನಾವು ಬಿಟ್ಟುಕೊಡ್ಬೇಕು ಅವ್ರನ್ನ ಅಧ್ಯಕ್ಷ ಮಾಡ್ಬೇಕಂತ ಹೇಳಿ. ಲಾಸ್ಟಿಗೆ ಹುಡುಗರು ಇಲ್ಲ, ಅವರು ಸಾಕು ಸಂಘಟನೆ ಎದ್ದಾಗಿದೆ, ಇಲ್ಲಿ ಇಷ್ಟು ಸಾವಿರ ಕಾರ್ಯಕರ್ತರಿದ್ದಾರೆ, ಇನ್ನು ಅವರನ್ನು ಪಾರ್ಟಿಗೆ ಕೊಡಿ. ಯಾಕೆ ಪಾರ್ಟಿಗೆ ಕೊಡ್ಬೋದು, ಪಾರ್ಟಿಗೆ ಕೊಡಿ ಅವರನ್ನು. ಪಾರ್ಟಿಯಲ್ಲಿ ನಮ್ಗೆ ಜನ ಬೇಕು, ನೀವೆಲ್ಲ ನರಸತ್ತವ್ರು ಇರುವುದು, ನೀವು ಕೆಲಸ ಮಾಡೋದಿಲ್ಲ. ನೀವು ನಮ್ಮ ಹುಡುಗರು ಜೈಲಿಗೆ ಹೋದ್ರೆ, ಸ್ಟೇಷನ್ಗೆ ಹೋದ್ರೆ, ದನ ಹಿಡಿಲಿಕ್ಕೆ ಹೋದ್ರೆ, ಒಂದು ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ, ನಮಗೆ ಮಾಡ್ಬೇಕು ಅವ್ರನ್ನ ಅಧ್ಯಕ್ಷ ಮಾಡಿ ಅಂತ ಹೇಳಿ. ಆಗ ಇದೇ ನಳಿನ್ ಕುಮಾರ್ ಕಟೀಲ್ ಉಸ್ತುವಾರಿ ನೇರ ನಿಂತು ಹೇಳಿದ್ರು, ಮಹೇಶ್ ಶೆಟ್ಟಿ ತಿಮರಡಿದ್ದು ಮೆಂಬರ್ಶಿಪ್ಪೇ ಇಲ್ಲ BJPಯಲ್ಲಿ, ಅವರನ್ನ ಹೇಗೆ ಮಾಡ್ತೀರಿ ಅಂತ ಕೇಳಿದ್ರು.
ಅಂದರೆ ಅವತ್ತು 200 ರೂಪಾಯಿ ಕೊಟ್ಟು ತೊಗೊಂಡಿದ್ದು ಅದು ಗೊತ್ತಿಲ್ಲ ನಮಗೆ.